ಮಾಡಿಕೊಳ್ಳುವಂತಹ ಶೈಕ್ಷಣಿಕ ಸಂಸ್ಥೆ ಅದು ಅಲಮೀನ್. ಬಹುಶಃ ನಮ್ಮ ಈ ಒಂದು ಎಜುಕೇಶನ್ ಶಿಕ್ಷಣ ಸಂಸ್ಥೆಯ ಫೌಂಡೇಶನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಾವೆಲ್ಲರೂ ಕೂಡ ಇವತ್ತು ಬಹುಶಃ ನಮ್ಮ ಈ ಸಂಸ್ಥೆಯ ಮುಖ್ಯಸ್ಥರಾಗಿದ್ದುಕೊಂಡಂತಹ ನಮ್ಮ ನಗರಿ ಬಹುದವನ್ನು ನೆನಪಿಸುವಂತಹ ಡಾಕ್ಟರ್ ಮಮ್ತಾಜ್ ಅಹಮದ್ ಅಲಿ ಖಾನ್ ಅವರು ನಾವೆಲ್ಲರೂ ಇವತ್ತು ನೆನಪಿಸಿಕೊಳ್ತಾ ಇವತ್ತು ಇದ್ದೇವೆ. ಇದು ಅತಿ ಅಗತ್ಯದ ಕಾರ್ಯಕ್ರಮ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಯಾಕಂತ ಹೇಳಿದ್ರೆ ನಮ್ಮ ಧರ್ಮದಲ್ಲಿ ಮತ್ತೆ ಎಲ್ಲ ಧರ್ಮದಲ್ಲಿದೆ, ನಮ್ಗೆ ಯಾರಾದ್ರೂ ಸಣ್ಣ ಮಟ್ಟದ ಉಪಕಾರ ಮಾಡಿದ್ರು ಕೂಡ ಅವರ ಜೀವನ ಪೂರ್ತಿ ನಾವೆಲ್ಲರೂ ಕೂಡ ನೆನಪಿಸ್ಕೊಳ್ಬೇಕಂತ. ನಮ್ಗೆ ಯಾರಾದ್ರೂ ಸಣ್ಣ ಮಟ್ಟಿನ ಒಂದು ಉಪಕಾರ ಮಾಡಿದ್ರು ಕೂಡ ನಾವೆಲ್ಲರೂ ಕೂಡ ಜೀವನ ಪೂರ್ತಿ ನಾವು ಇವತ್ತು ನೆನಪಿಸ್ಕೊಳ್ಬೇಕು. ಅದೇ ರೀತಿಯಲ್ಲಿ ಬಹುಶಃ ಇವತ್ತು ದೀರ್ಘಕಾಲ ತಮ್ಮ ಸಾಮಾಜಿಕ ಹಾಗೂ ಶೈಕ್ಷಣಿಕ ಹಾಗೂ ವಿವಿಧ ಕೆಲಸ ಕಾರ್ಯ ಮಾಡಿಕೊಂಡು ಬಂದಂತಹ ಡಾಕ್ಟರ್ ಮಮ್ತಾಜ್ ಅಹಮದ್ ಖಾನ್ ಅವರನ್ನು ನಮ್ಮ ಸಮಾಜಕ್ಕೆ ಕೊಟ್ಟಂತ ಕೊಡುಗೆ ಬೆಲೆಗೆ ನೆನಪಿಸಿಕೊಂಡು ಅವರು ಗುರುತಿಸಿಕೊಂಡು ಅವರ ವ್ಯಕ್ತಿತ್ವವನ್ನು ಯುವ ಪೀಳಿಗೆ ಮತ್ತು ವಿದ್ಯಾರ್ಥಿ ಸಮುದಾಯಕ್ಕೆ ಪರಿಚಯ ಮಾಡಿಕೊಳ್ಳುವಂತ ಕಾರ್ಯಕ್ರಮ ಅದು ಅಗತ್ಯದ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸಿ ಈ ಕಾರ್ಯಕ್ರಮ ಸಂಘಟಿಸಿದ ನಿಮ್ಮೆಲ್ಲರೂ ಕೂಡ ನನ್ನ ಅಭಿನಂದನೆ ಸಲ್ಲಿಸ್ತೇನೆ. ನಾನು ಬಹುಶಃ ನಿನ್ನೆ ಬೆಳಿಗ್ಗೆ ನಾನು ಮಂಗಳೂರಿಗೆ ಹೋದೆ. ನನಗೆ ಮೊನ್ನೆ ರೆಹಮಾನ್ ಈ ಒಂದು ಹಂತಕ್ಕೆ ಯಶಸ್ವಿ ಆಗ್ಲಿಕ್ಕೆ ಅದು ನನ್ನ ತಂದೆ ತಾಯಂದಿರು, ನಮ್ಮ ಕ್ಷೇತ್ರ ಜನಸಾಮಾನ್ಯರು, ಶಿಕ್ಷಕರ ಜೊತೆಯಲ್ಲಿ ಅಷ್ಟೇ ಪಾಲುದಾರಿಕೆ ಡಾಕ್ಟರ್ ರೆಹಮಾನ್ ಖಾನ್ ಅವರು ಕೂಡ ನನಗೆ ವಿಶೇಷವಾದ ಸಹಕಾರ ಪ್ರೋತ್ಸಾಹ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ವಿದ್ಯಾರ್ಥಿ ಮುಖರನ್ನಾಗಿದ್ದಂತ ಸಂದರ್ಭದಲ್ಲಿ ರಾಜ್ಯಕ್ಕೆ ಆಯ್ಕೆಯ ಎಲ್ಲ ಹಂತದಲ್ಲಿ ಕೂಡ ಅವರ ಮಾರ್ಗದರ್ಶನ ಸಲಹೆ ಸೂಚನೆ ಆಗಿಂದಾಗ ಹಿಡಿಕೊಂಡು ನಾವು ಉತ್ತಮವಾದ ಒಂದು ಪ್ರತಿನಿಧಿಯಾಗಿ ಹೇಗೆ ಬರಲಿಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳಿ ಅವರು ಕೂಡ ನಮಗೊಂದು ರೋಲ್ ಮಾಡೆಲ್ ಆಗಿದ್ದು ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಆದ ಕಾರಣ ಇವತ್ತು ಬಹುಶಃ ನಾವೆಲ್ಲರೂ ಕೂಡ ಡಾಕ್ಟರ್ ಮಮ್ತಾಜ್ ಅಹಮದ್ ಅಲಿ ಖಾನ್ ಅವರನ್ನು ನಾವೆಲ್ಲರೂ ಕೂಡ ಇವತ್ತು ನೆನಪಿಸ್ಕೊಳ್ಬೇಕು. ಮಾತ್ರ ಅಲ್ಲ, ಅವರ ವ್ಯಕ್ತಿತ್ವವನ್ನು ಬಹುಶಃ ನಾವು ಯುವ ಜನಾಂಗ ಮತ್ತು ವಿದ್ಯಾರ್ಥಿ ಸಮುದಾಯದ ಮತ್ತೆ ಸೇರಿಸಿಕೊಂಡು ಅಂತ ವ್ಯಕ್ತಿತ್ವ ರೂಪಿಸ್ಕೊಳ್ಬೇಕು. ನಾನು ಯಾಕೆ ಈ ಮಾತಾಡ್ತಾ ಅಂತ ಹೇಳಿದ್ರೆ, ನಾವು ಇವತ್ತು ಬಹುಶಃ ಡಾಕ್ಟರ್ ಮಮ್ತಾಜ್ ಅಹಮದ್ ಖಾನ್ ನೆನಪು ಮಾತ್ರ ಅಲ್ಲ, ನಮ್ಗೆ ಪ್ರತಿ ಗ್ರಾಮ ಮಟ್ಟದಲ್ಲಿ ಕೂಡ ಡಾಕ್ಟರ್ ಮಮ್ತಾಜ್ ಅಹಮದ್ ಖಾನ್ ಅಂತಹ ವ್ಯಕ್ತಿತ್ವ ಬೇಕು. ಆಗ ಮಾತ್ರ ನಮ್ಮ ಸಮುದಾಯ ಮತ್ತು ಸಮಾಜ ಬರಲಿಕ್ಕೆ ಸಾಧ್ಯವಾಗ್ತದೆ. ಇವತ್ತು ನಾವು ನೋಡ್ಬೇಕಾದ್ರೆ ಅವ್ರ ಬಗ್ಗೆ ಇತಿಹಾಸ ನಾವು ಕಲಿಬೇಕಾದ್ರೆ ಅವ್ರಿಗೆ ಸಮಾಜ ಮತ್ತು ಸಮುದಾಯ ಮತ್ತು ದೇಶಕ್ಕೆ ಕೊಟ್ಟಂತಹ ಕೊಡುಗೆ ಅದು ಶೈಕ್ಷಣಿಕ ಕ್ಷೇತ್ರದಲ್ಲಿ, ಸಾಮಾಜಿಕವಾದ ನೆಲೆಗಟ್ಟಿನಲ್ಲಿರಲಿ, ಶಿಕ್ಷಣ ಕ್ಷೇತ್ರದಲ್ಲಿರಲಿ ಅಥವಾ ಒಂದು ಸಂವಾದ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಆ ಒಂದು ದೊಡ್ಡ ಮಟ್ಟದ ಕೊಡುಗೆ ಕೊಟ್ಟಂತದ್ದು ಮಾತ್ರ ಅಲ್ಲ, ಅವರ ವ್ಯಕ್ತಿತ್ವ ನಮ್ಮ ಇಡೀ ಸಮುದಾಯದ ಗೌರವವನ್ನು ಇನ್ನಿತರ ಮುಂದೆ ಎದ್ದು ತೋರಿಸಿ ನಮ್ಗೆಲ್ಲರಿಗೂ ಕೂಡ ಗೌರವ ತರುವಂತ ಕೆಲಸ ಇವತ್ತು ಮಾಡಿದ್ದಾರೆ. ಆದ ಬಗ್ಗೆ ವಿವರಣೆ ಮಾಡ್ಲಿಕ್ಕೆ ಹೋದ್ರೆ ಬಹಳಷ್ಟಿದೆ, ಮತ್ತೆ ನನಗಿಂತ ಜಾಸ್ತಿ ನಿಮ್ಗೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. ಆದ್ರೆ ನಾನು ಒಂದೇ ಮಾತಲ್ಲಿ ನಾನು ಹೇಳ್ಬೇಕಾದ್ರೆ, ಇವೆಲ್ಲ ಕೆಲಸ ಕಾರ್ಯಗಳನ್ನು ನೋಡುವಾಗ ನಮ್ಗೆ ಬಹಳ ಸ್ಪಷ್ಟವಾಗಿ ಏನ್ ಗೊತ್ತಾಗ್ತದೆ ಅಂತ ಹೇಳಿದ್ರೆ, ನಿಜವಾದ ದೇಶಭಕ್ತ ಯಾರಂತ ಹೇಳಿದ್ರೆ ಅದು ಮಮ್ತಾಜ್ ಅಹಮದ್ ಖಾನ್ ಅಂತವರೇ ನಿಜವಾದ ದೇಶಭಕ್ತರಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಯಾಕೆಂದ್ರೆ ಸಮಾಜ ಮತ್ತು ದೇಶಕ್ಕೆ ಸಮುದಾಯಕ್ಕೆ ಏನೆಲ್ಲ ಕೊಡ್ಬೇಕಾ ನಮ್ಮ ಜೀವನ ಪೂರ್ತಿ ಒಂದಲ್ಲ ಒಂದು ಹಂತದಿಂದ ಅದಕ್ಕೆ ಯೋಜನೆ ರೂಪಿಸಿಕೊಂಡು ಅದನ್ನು ಅನುಷ್ಠಾನ ಮಾಡುವ ಮೂಲಕ ಕೊಡುಗೆ ಕೊಟ್ಟಂತ ಕೆಲಸ ಮಾಡಿ ಈ ದೇಶವನ್ನು ಬಲಿಷ್ಠವಾಗಲಿಕ್ಕೆ ಬೇಕಾಗುವಂತಹ ಎಲ್ಲಾ ಒಂದು ಸಹಕಾರ ಮತ್ತು ಯೋಜನೆ ರೂಪಿಸಿಕೊಂಡು ಬಂದಿದ್ದಾರೆ. ಅದಕ್ಕೆ ಯಾಕೆಂತ ಹೇಳಿದ್ರೆ, ನಾವು ಮಾತು ಬಹುಶಃ ಎಲ್ಲ ದೊಡ್ಡ ಕನಸೇನು, ನಾನು ಯಾವ ಮಾತು ಹೇಳ್ತಾ ಇರ್ತೇನೆ, ದೇಶ ಪ್ರೇಮ ಅಂತ ಹೇಳಿದ್ರೆ ಮಾರ್ಗ ಬದಿಯಲ್ಲಿ ನಿಂತು ಮೈಕ್ ತೆಕ್ಕೊಂಡು 4 ಬೈದ್ರೆ ಅದು ಯಾರಿಗೂ ಕೂಡ ದೇಶ ಪ್ರೇಮ ಬರುವುದಿಲ್ಲ. ನಿಜವಾದ ದೇಶ ಪ್ರೇಮ ಅಂತ ಹೇಳಿದ್ರೆ ಇಂಥ ಶೈಕ್ಷಣಿಕ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ನಮ್ಮ ಮಕ್ಕಳನ್ನು ಈ ದೇಶ ಸಂಪತ್ತಾಗಿ ನಾವು ನಿರ್ಮಾಣ ಮಾಡ್ತೇವಲ್ಲ, ಅದು ನಿಜವಾದ ದೇಶ ಪ್ರೇಮ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಭಾರತ ದೇಶ ಪ್ರತಿಯೊಬ್ಬರ ದೊಡ್ಡ ಕನಸು ಏನಂತ ಹೇಳಿದ್ರೆ, ಭಾರತ ದೇಶ ವಿಶ್ವದಲ್ಲೇ 1ನೇ ಸ್ಥಾನಕ್ಕೆ ಬರ್ಬೇಕಂತೇಳಿ ಪ್ರತಿಯೊಬ್ಬರ ಕನಸು. ಭಾರತ ದೇಶ ವಿಶ್ವದಲ್ಲೇ 1ನೇ ಸ್ಥಾನಕ್ಕೆ ಬರ್ಬೇಕಾದ್ರೆ ನಾವು ಮಂತ್ರಿಗಳು ಮತ್ತು ಶಾಸಕರು ವಿಧಾನಸಭೆಯಲ್ಲಿ ಕೂತ್ಕೊಂಡವರು ಬಲಿಷ್ಠ ಆದ್ರೆ ಭಾರತ ದೇಶ ಬಲಿಷ್ಠವಾಗ್ಲಿಕ್ಕೆ ಸಾಧ್ಯವಿಲ್ಲ. ಪಾರ್ಲಿಮೆಂಟ್ ಅಲ್ಲಿ ಕೂತ್ಕೊಳ್ಳುವಂತಹ ಸಂಸದರು ಮತ್ತು ಪಾರ್ಲಿಮೆಂಟ್ ಅಲ್ಲಿ ಕೂತ್ಕೊಳ್ಳುವಂತಹ ಮಂತ್ರಿಗಳು ಬಲಿಷ್ಠರಾದ್ರೂ ಕೂಡ ಭಾರತ ದೇಶ ಬಲಿಷ್ಠವಾಗ್ಲಿಕ್ಕೆ ಸಾಧ್ಯವಿಲ್ಲ. ಎಸಿ ರೂಮ್ ಅಲ್ಲಿ ಕೂತ್ಕೊಳ್ಳುವಂತಹ IAS ಅಧಿಕಾರಿಗಳು ಮತ್ತು ಎಸಿ ರೂಮ್ ಅಲ್ಲಿ ಕೂತ್ಕೊಳ್ಳುವಂತಹ ವ್ಯಾಪಾರಸ್ಥರು ಬಲಿಷ್ಠರಾದರೂ ಕೂಡ ಭಾರತ ದೇಶ ಬಲಿಷ್ಠವಾಗ್ಲಿಕ್ಕೆ ಸಾಧ್ಯವಿಲ್ಲ. ಭಾರತ ದೇಶ ಬಲಿಷ್ಠವಾಗಬೇಕಾದ್ರೆ ಅದು ಕ್ಲಾಸ್ ರೂಮ್ ಅಲ್ಲಿ ಕಲಿಯುವಂತ ವಿದ್ಯಾರ್ಥಿನಿಯರು ಮತ್ತು ಪ್ಲೇ ಗ್ರೌಂಡ್ ಅಲ್ಲಿ ಆಡುವಂತ ವಿದ್ಯಾರ್ಥಿನಿಯರು ಬಲಿಷ್ಠವಾದಾಗ ಮಾತ್ರ ಈ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಾಗ್ತದೆ.
ಅದಕ್ಕೆ ಪೂರಕವಾಗುವಂತ ಎಲ್ಲ ವ್ಯವಸ್ಥೆಯನ್ನು ಇವತ್ತು ಅಲ್ಲಾಪೇಟ್ ಶಿಕ್ಷಣ ಸಂಸ್ಥೆ ಕ್ಯಾಂಪಸ್ ಇವತ್ತು ನಿರ್ಮಾಣ ಮಾಡಿ ಕೊಟ್ಟಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಅಂತ ದೊಡ್ಡ ಮಟ್ಟದ ವ್ಯಕ್ತಿತ್ವವನ್ನು ಬಹುಶಃ ನಾವು ಇವತ್ತು ಯುವ ಸಮುದಾಯಕ್ಕೆ ವಿದ್ಯಾರ್ಥಿಗಳಿಗೆ ಬಹುಶಃ ಪರಿಚಯ ಮಾಡಿಕೊಂಡು ಅತ್ಯುತ್ತಮವಾದ ಫೌಂಡೇಶನ್ ಡೇ ಕಾರ್ಯಕ್ರಮ ತಾವು ಇವತ್ತು ಕೂಡ ಹಮ್ಮಿಕೊಂಡು ಇವತ್ತು ಬಂದಿದ್ದೀರಿ. ನನಗೆ ಕೂಡ ತಮ್ಮ ಈ ಗೌರವಪೂರ್ವಕವಾದ ಒಂದು ಗೌರವ ಮತ್ತು ಆ ಒಂದು ಅವಾರ್ಡ್ ಅನ್ನು ಕೂಡ ತಾವು ಇವತ್ತು ನೀಡಿದ್ದೀರಿ. ನಾನು ಖಂಡಿತವಾಗಿಯೂ ನಿಮ್ಮ ಅವಾರ್ಡ್ ಮತ್ತು ಇದನ್ನು ಬಹಳ ಪ್ರೀತಿಪೂರ್ವಕ ನಾನು ಸ್ವೀಕರಿಸಿ ನಮ್ಮ ಶಿಫ್ಟ್ ಜನ ಇಟ್ಟಂತ ಪ್ರೀತಿ ವಿಶ್ವಾಸ, ನೀವೆಲ್ಲರೂ ಇರುವಂತಹ ಪ್ರೀತಿ ವಿಶ್ವಾಸ ಮತ್ತು ನಮ್ಮ ಎಲ್ಲರ ಗೌರವ ಉಳಿಸಿಕೊಂಡು ಮುಂದಿನ ದಿನಗಳಲ್ಲಿ ಕೆಲಸ ಮಾಡಿಕೊಂಡು ಹೋಗಲಿಕ್ಕೆ ನಿಮ್ಮೆಲ್ಲರ ಮಾರ್ಗದರ್ಶನ ಸಲಹೆ ಸೂಚನೆಗೆ ಅತಿ ಅಗತ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಈ ರಾಜ್ಯದ ಸ್ಪೀಕರ್ ಆಗಿ ಅಧಿಕಾರ ವಹಿಸಿದ ಸಂದರ್ಭದಲ್ಲಿ ಬಹಳಷ್ಟು ಚರ್ಚೆ ಇತ್ತು. ಕರಾವಳಿ ಪ್ರದೇಶದ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಉಂಟಾ ಅಥವಾ ಮೈನಾರಿಟೀಸ್ ನ ಒಬ್ಬ ಯುವಕನಿಗೆ ಇದನ್ನು ನಿಭಾಯಿಸಲಿಕ್ಕೆ ಸಾಧ್ಯ ಉಂಟಾ ಅಂತೇಳಿ ಬಹಳ ಚರ್ಚೆ ಇತ್ತು. ಕರೆಕ್ಟ್ ಆಗಿ ಕನ್ನಡ ಕೂಡ ಉಚ್ಚಾರ ಮಾಡ್ಲಿಕ್ಕೆ ಬರುವುದಿಲ್ಲ ಅಂತವರಿಗೆ ಸದನ ನಿಭಾಯಿಸಲಿಕ್ಕೆ ಸಾಧ್ಯ ಉಂಟು ಅಂತೇಳಿ ಬಹಳ ಚರ್ಚೆ ಇತ್ತು. ಯಾರು ಸಾಧ್ಯವಿಲ್ಲ ಅಂತ ಎನಿಸಿದ್ರ ಅದು 1 ವರ್ಷದಲ್ಲಿ ನಾವು ಮೈನಾರಿಟಿ ತೋರಿಸಿ ಕೊಟ್ಟಿದ್ದೇವೆ, ಸಾಧ್ಯವನ್ನಾಗಿ ಮಾಡಿಸಿ ತೋರಿಸಿ ಕೊಟ್ಟಿದ್ದೇವೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಈ ಸಮಾಜದಲ್ಲಿ ಎಲ್ಲದವರಿಗೂ ಕೂಡ ಅದು ಎಲ್ಲಾ ಜಾತಿ ಎಲ್ಲ ವರ್ಗದವರಿಗೂ ಕೂಡ ಅವರಿಗೆ ಆದದ್ದು ಶಕ್ತಿ ಇದೆ. ಅವಕಾಶ ಕೊಟ್ಟಂತ ಸಂದರ್ಭದಲ್ಲಿ ಅದಕ್ಕೆ ಬೇಕಾಗುವಂತಹ ಸೂಕ್ತವಾದ ಆ ಜವಾಬ್ದಾರಿ ಸ್ಥಾನ ನಿಭಾಯಿಸಿಕೊಂಡು ಹೋಗೋ ಶಕ್ತಿ ಸರ್ವರ್ಗೂ ಇದೆ ಅಂತ ಹೇಳಿ ಇವತ್ತು ಈ ದೇಶದ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ತೋರಿಸಿ ಕೊಟ್ಟಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಹೆಚ್ಚಿಸುವಂಥದ್ದು. ಆದರೆ ನಿಮ್ಮ ಈ ಅವಾರ್ಡ್ಗೆ ಅಭಿನಂದನೆ ಸಲ್ಲಿಸಿಕೊಳ್ಳುತ್ತಾ ಈ ಅವಾರ್ಡ್ ನಲ್ಲಿ ಮತ್ತೆ ಒಂದು ₹1 ಲಕ್ಷ ಚೆಕ್ ಅನ್ನು ಕೂಡ ಕೊಟ್ಟಿದ್ರಿ. ಬಹಳ ಸಂತೋಷ. ಈ ₹1 ಲಕ್ಷ ಚೆಕ್ ಅನ್ನು ನಾನು ಬಹಳ ಸಂತೋಷ ನಾನು ಸ್ವೀಕರಿಸಿಕೊಂಡು ಇದನ್ನು ನಾನು ನಿಮ್ಮ ಸಂಸ್ಥೆಗೆ ಮತ್ತೆ ಕೊಟ್ಟು ಇಲ್ಲಿ ಕಲಿಯುವಂತ ಬಡ ವಿದ್ಯಾರ್ಥಿಗಳೇ ಇದನ್ನು ನಾವು ನಿಭಾಯಿಸಬೇಕೆಂದು ನಾನು ಕೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕಂದ್ರೆ ನೀವು ಬಹಳಷ್ಟು ಯಾರು ಇದ್ದಾರೆ, ನಾನು ಬಹಳ ಸಲ ಫೋನ್ ಮಾಡಿದ್ದೆ ಸ್ವಲ್ಪ ಫೀಸ್ ಕಮ್ಮಿ ಮಾಡಿ ಅಂತ ಹೇಳಿ ಮಾಡಿದ್ದಾರೆ. ಇವತ್ತೊಬ್ಬರು ಬಂದಿದ್ರು, ಇವತ್ತು ಲೇಮಾ ಅವನಿಗೆ ಯು ವಾಂಟ್ ಟು ಸ್ಟಡಿ ಲಾ ಬಟ್ ಯು ನಾಟ್ ಅಫೋರ್ಡಿಂಗ್. But I call these people, someone received the card that time, and 50% study is completed now. He is very good High Court advocate. So, ಇಂಥ ಎಷ್ಟೋ ಸಾವಿರಾರು ವಿದ್ಯಾರ್ಥಿನಿಯರಿಗೆ ಸಂಸ್ಥೆಯಿಂದ ಬಹುಶಃ ಇವತ್ತು ನಮ್ಮ ಸಮುದಾಯಕ್ಕೆ ಇವತ್ತು ಪ್ರಯೋಜನ ಆಗಿದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದಾಗ ಈ ಒಂದು ಸಂಸ್ಥೆ ಅತ್ಯುತ್ತಮವಾದ ಸಂಸ್ಥೆ ಮುಂದೆ ಹೋಗುವಂತ ಅವಕಾಶ ಆಗಲಿ. ನಾನು ಇಡೀ ರಾಜ್ಯದ ಬೆಂಗಳೂರಿನ ಜನತೆ ಕೇಳುವಂತದ್ದು, ಇಟ್ ಈಸ್ ಅ ಕಮ್ಯುನಿಟಿ ಅಸೆಟ್. ಅಲ್ಲಾಮೀನ್ ಎಜುಕೇಶನ್ ಸೊಸೈಟಿ ಯಾವುದೇ ಮೇ ಮ್ಯಾನೇಜ್ ಇಡೀ ಸಮುದಾಯದ ಆಸ್ತಿ ಸಂಪತ್ತು ಅಂತ ನಮ್ಮ ಭಾವನೆಗೆ ಬರಬೇಕು. ಸೊ ನಮ್ಮಿಂದ ಏನೆಲ್ಲ ಸಹಕಾರ ಕೊಡ್ಬೇಕಾ ಎಲ್ಲಾ ರೀತಿಯ ಸಹಕಾರ ಅದಕ್ಕೆ ಕೊಡುವ ಜವಾಬ್ದಾರಿ ಇಡೀ ನಮ್ಮ ಊರವರ ಮತ್ತು ಸಮಾಜದ ಪ್ರತಿಯೊಬ್ಬರ ಜವಾಬ್ದಾರಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾವಾಗ ನಾವೆಲ್ಲ ಕೇಳಿ ಸಹಕಾರ ಕೊಟ್ಟರೆ ಅದು ಆಟೋಮೆಟಿಕ್ ಡೆವಲಪ್ ಆದಾಗ ಇಂಡೈರೆಕ್ಟ್ಲಿ ದಟ್ ಬೆನಿಫಿಟ್ ಟು ದಿ ಸೊಸೈಟಿ ಓನ್ಲಿ. ಇವತ್ತು ಬಹುಶಃ ನೀವು ಈ ಒಂದು ಸಂಸ್ಥೆಯಲ್ಲಿ ಇನ್ನೊಂದು 100 ಕೋರ್ಸ್ 200 ಕೋರ್ಸ್ ಆ ಕೋರ್ಸ್ ಸ್ಟಾರ್ಟ್ ಮಾಡಲೇಬೇಕು. ನಾನು ಹೇಳುವಂತ ಯು ಶುಡ್ ಸ್ಟಾರ್ಟ್ ವಾಟ್ ಎವರ್ ಕೋರ್ಸಸ್ ಆರ್ ದೇರ್, ಎವ್ರಿ ಕೋರ್ಸ್ ಯು ಶುಡ್ ಸ್ಟಾರ್ಟ್. ಅದು ಯಾಕೆಂದ್ರೆ ನಿಮ್ಗೆ ಬೇಕಾಗಿಲ್ಲ, ಇಟ್ಸ್ ಎಸ್ಟಾಬ್ಲಿಷ್ಡ್. ಇಫ್ ಯು ಸ್ಟಾರ್ಟ್ ಡಸಂಟ್ ಸ್ಟಾರ್ಟ್ ದಟ್ ನೇಮ್ ಆಲ್ವೇಸ್ ವಿಲ್ ಬಿ ದೇರ್. ಬಟ್ ಒನ್ಸ್ ಯು ಸ್ಟಾರ್ಟ್ ದ ಬೆನಿಫಿಟ್ ವಿಲ್ ಕಮ್ ಟು ದಿ ಸೊಸೈಟಿ ಅಂಡ್ ದ ಸೆಕ್ಷನ್ ಆಫ್ ದಿ ಸ್ಟೂಡೆಂಟ್ಸ್ ಕ್ಯಾನ್ ಕಮ್ ಅಂಡ್ ಲರ್ನ್. ತುಂಬಾ ಮಕ್ಕಳಿಗೆ ಅದರಲ್ಲಿ ಪ್ರಯೋಜನ ಆಗುವಂತ ಅವಕಾಶ ಇವತ್ತು ಆಗ್ತದೆ. ಆ ಒಂದು ಅವಕಾಶ ಬೇರೆ ಬೇರೆ ಕೋರ್ಸ್ಗಳು ಏನಿದೆ ಎಲ್ಲ ಈಗ how many students are there totally 1 lakh students are studying. That means rotation it goes on idle. So do you think how many lakhs of the students are getting benefit and their parents are getting benefited? ಅದರ ಮುಖಾಂತರ ಆ ಪ್ರತಿಯೊಂದು ಮನೆಯವರು ಕೂಡ ಬೆಳಗಿಕೊಂಡು ಬಹುಶಃ ಆತ್ಮ ಒಂದು ದೊಡ್ಡ ಮಟ್ಟದ ಒಂದು ಸ್ವಾವಲಂಬನೆಯ ಒಂದು ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಈ ಸಂಸ್ಥೆ ದೊಡ್ಡ ಮಟ್ಟದ ಆಧಾರ ಸ್ತಂಭವಾಗಿದೆ. ಅದಕ್ಕಾಗಿ ಎಲ್ಲರೂ ಕೂಡ ಇದನ್ನು ಅತ್ಯಂತ ಪ್ರೀತಿಯಿಂದ ಸ್ವೀಕರಿಸಿಕೊಂಡು ಗೌರವಿಸಿಕೊಂಡು ಇದಕ್ಕೆ ಪ್ರೋತ್ಸಾಹ ಕೊಡುವುದು ಅದು ಪ್ರತಿಯೊಬ್ಬರು ಕೂಡ ನಾನು ಇವತ್ತು ಜವಾಬ್ದಾರಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಬಹುಶಃ ನೀವು ನಿಮ್ಮಿಂದ ನಾನು ಕಲಿಬೇಕು, ನಾವು ಬಂದು ನಮ್ಗೆ ಹೇಳ್ಬೇಕೆಂದಿಲ್ಲ. ನಿಮ್ಮಿಂದ ರೆಹಮಾನ್ ಖಾನ್ ಸಾಹೇಬ್ರಿಂದ ನಿಮ್ಮಿಂದ ಇಟ್ ವಾಸ್ ಯುವರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್. ನಾವು ಹೇಗಿರ್ಬೇಕು, ಯಂಗರ್ ಜನರೇಷನ್ ಹೇಗಿರ್ಬೇಕು ಅಥವಾ ನಮ್ಮ ಲೆವೆಲ್ ಹೇಗಿರ್ಬೇಕು, ನಾವೇಗೆ ಸೊಸೈಟಿಗೆ ಮತ್ತು ಕಮ್ಯುನಿಟಿಗೆ ನಮ್ಮ ದೇಶಕ್ಕೆ ನಾವೇಗೆ ತಮ್ಮ ಸೇವೆಯನ್ನು ಮಾಡಬೇಕು, ಅದು ಬಹುಶಃ ನಿಮ್ಮಿಂದ ನಾವು ಕಲೀಲಿಕ್ಕೆ ನಾವು ಇವತ್ತು ಬಂದಿದ್ದೇವೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನೊಬ್ಬ ಸೋದರನಾಗಿ ನನ್ನ ಯುವ ಜನರಿಗೆ ನಾನು ಹೇಳ್ದಿಷ್ಟೇ, ಹಿರಿಯರ ತಾಳ್ಮೆ ಅವರ ಪ್ರೀತಿ ವಿಶ್ವಾಸ ಅನುಸರಿಸಿಕೊಂಡು ನಮ್ಮ ವ್ಯಕ್ತಿತ್ವ ನಾವು ರೂಪಿಸಿಕೊಳ್ಬೇಕಂತಲ್ಲ ಯುವ ಜನಕ್ಕೆ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ನಮ್ಮ ಈಗಿನ ಯುವಕರು ಬಹಳ ಕಷ್ಟದ ಕಾಲದಲ್ಲಿ ನಾವಿದ್ದೇವೆ. ಎಲ್ಲ ಅರ್ಜೆಂಟ್ ಪುರ್ಸೋತಿಲ್ಲ, ಎಲ್ಲ ಫಾಸ್ಟ್ ಅಲ್ವಾ, ನಮ್ಗಿಂತ 1-2 ವರ್ಷ ಕಡಿಮೆ ಇದ್ದೀವಿ. ಸೊ ಈಗ ಏನಿದೆ ಅವರು ನಿಮ್ಮ 1 ಲಕ್ಷ ಸ್ಟೂಡೆಂಟ್ಸ್ ಕೆಪಾಸಿಟಿಯನ್ನು ನಿಮ್ಮ ತಂದೆಯವರು ಮತ್ತು ಹಿರಿಯರೆಲ್ಲ ಕಮಿಟಿಯವರು ಮಾಡಿ ಕೊಟ್ಟಿದ್ದಾರೆ. ಈಗ ನೀವು ಅದನ್ನು 5 ಲಕ್ಷಕ್ಕೆ ತಗೊಂಡು ಹೋಗುವಂತ ಕೆಲಸ ನಿಮ್ಮಿಂದ ಆಗ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು
ಬಯಸ್ತಾರೆ. ಯಾಕಂದ್ರೆ ಇವಾಗ ಸ್ಟಡಿ, ಇವಾಗ ಇಂಜಿನಿಯರಿಂಗ್ ಆಗಿದೆ, ಇವಾಗ ಏಜ್ ಇದೆ, ಆಲ್ ಫೌಂಡೇಶನ್ ಎಲ್ಲ ನಿಮ್ಗೆ ರೆಡಿ ಮಾಡಿ ಕೊಟ್ಟ ಇನ್ನು ಕಷ್ಟ ಏನು ಬರ್ಲಿಕ್ಕಿಲ್ಲ. ಓನ್ಲಿ ಯೂಸ್ ಯುವರ್ ಬ್ರೈನ್, then you will be. So everything is given for. So you all youngsters are there in the committee. I have seen all our youngsters are there. I am sure that taking everything, you should take it forward and you make it ಒಂದು ದೊಡ್ಡ ಮಟ್ಟದ ಸಮಾಜಕ್ಕೆ ಪ್ರಯೋಜನ ಆಗುವಂತ ಕೆಲಸ ಆಗ್ಬೇಕು. ಬರೀ ಬೆಂಗಳೂರು ಮತ್ತೆ 2-3 ಜಿಲ್ಲೆಗಳಲ್ಲ, ಅಲ್ಲಾಮೀನ್ ಸಂಸ್ಥೆ ಕರ್ನಾಟಕ ರಾಜ್ಯದ ಎಲ್ಲಾ ಜಿಲ್ಲೆಯಲ್ಲಿ ಕೂಡ ಎಲ್ಲ ಊರು ಬೇಕು, ಅದರ ಪ್ರಯೋಜನ ಎಲ್ಲರಿಗೂ ಕೂಡ ಸಿಗ್ಬೇಕಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಮತ್ತೆ ನೀವು ಕೆಲಸ ಮಾಡಿದಾಗೆ ಎಲ್ಲರೂ ಕೂಡ ಸಂತೋಷ ಪಡ್ತಾರೆ, ನಿಮ್ಮನ್ನು ಪ್ರಶಂಸಿಸ್ತಾರೆ ಅಂತ ಆಲೋಚನೆ ಮಾಡಬೇಡಿ. ಎಲ್ಲರೂ ಕೂಡ ನಮಗೆ ಮುಗಲಿಕ್ಕೆ ಹೋಗುದಿಲ್ಲ. ಇದು ನೀವು ಈ ಕಾಲ ಆಗತ್ತ ಇದೆ, ನೀವು ಎಷ್ಟೇ ಕೆಲಸ ಮಾಡಿದ್ರು ಕೂಡ ನಮ್ಮನ್ನು ಒಳ್ಳೆಯವರು ಅಂತ ಅಥವಾ ನೀವು ಒಳ್ಳೆ ಅದನ್ನ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ವಿದೌಟ್ ಎಕ್ಸ್ಪೆಕ್ಟೇಷನ್ ಯು ವರ್ಕ್, ಅಲ್ಲಾಹ್ ತಾಲಾ ಅದು ಬರ್ಕದು ಕೊಟ್ಟೆ ಕೊಡ್ತಾನೆ. ಒಂದು ಗಾಡಿ ಮುಟ್ಟೆ ಸಾಯ್ಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಯಾಕಂತ ಹೇಳಿದ್ರೆ ನಾನು ನನ್ನ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಯಾವ್ದು ಕೂಡ ಹೇಳ್ತಾ ಇದ್ದೇನೆ. शहर बेंगलुरु में आलमीन एजुकेशनल सोसाइटी ने पूरी आन बान शान के साथ अपना फाउंडर्स डे मनाया। बानी आलमीन तहरीक मरहूम डॉक्टर मुमताज अहमद खान के जन्मदिन के मौके पर फाउंडर्स डे का जश्न मनाया। फाउंडर्स डे की खुशियां मनाई। कर्नाटक लेजिस्लेटिव असेंबली के स्पीकर यूटी कादर, साबिक मरकजी वजीर के रहमान खान व दीगर अहम शख्सियात फाउंडर्स डे 2024 के जश्न में जलवा अफरोज थी। आलमीन एजुकेशनल सोसाइटी ने असेंबली के स्पीकर यूटी कादर को इंतहाई बाविकार अवार्ड, प्रेस्टिजियस अवार्ड, आलमीन ऑल इंडिया लीडरशिप अवार्ड 2024 से नवाजा। 6 सितंबर जुमे की शाम तारीखी लालबाग के रूबरू आलमीन के वसी व अरीस कैंपस में ये यादगार तकरीब मुनक़द हुई। साहिल के सुकून से किसे इनकार है लेकिन, साहिल के सुकून से किसे इनकार है लेकिन, तूफान से लड़ने में मजा और ही कुछ है। साबिक मरकजी वजीर के रहमान खान ने डॉक्टर मुमताज अहमद खान के फर्जंद और आलमीन एजुकेशनल सोसाइटी के चेयरमैन उमर इस्माइल खान, सेक्रेटरी जुबैर अनवर, सोसाइटी के तमाम ओहदेदारों को ये पैगाम दिया कि वक्त आ गया है कि आलमीन अब यूनिवर्सिटी में तब्दील हो। आलमीन यूनिवर्सिटी के क़याम के लिए सब मिलजुल कर जिदोजहद करें, कोशिशें करें। के रहमान खान ने कहा कि वो इस मिशन में आलमीन एजुकेशनल सोसाइटी का हर मुमकिन साथ देंगे। कर्नाटक लेजिस्लेटिव असेंबली के स्पीकर यूटी कादर ने कहा कि आलमीन तालीमी इदारे के बानी मरहूम डॉक्टर मुमताज अहमद खान की खिदमत मुल्क और मिल्लत की तरक्की में काफ़ी अहम मुकाम रखती हैं। डॉक्टर साहब के कॉन्ट्रीब्यूशंस ने हमारी कम्युनिटी को दीगर तबकों के सामने बाइस फख्र बनाया है। यूटी कादर ने कहा कि अगर कोई सही मानों में देशभक्त है, मुहब्बे वतन है, तो वो मरहूम डॉक्टर मुमताज अहमद खान हैं। यूटी कादर ने कहा कि आलमीन तालीमी इदारा कौम व मिल्लत का इदारा है और कौम के हर शख्स की जिम्मेदारी है कि वो इस इदारे की तरक्की में, डेवलपमेंट में बढ़ चढ़ कर हिस्सा ले। यूटी कादर ने कहा कि आलमीन एजुकेशनल सोसाइटी के चेयरमैन डॉक्टर उमर इस्माइल खान और इनकी पूरी टीम से काफ़ी उम्मीदें हैं कि वो इस तालीमी इदारे को मजीद बुलंदियों की जानिब ले जाएंगे। इस मौके पर स्पीकर यूटी कादर ने अवार्ड में दी गई 1 लाख रुपये की रकम को आलमीन तालीमी इदारे के गरीब तलबा की स्कॉलरशिप के लिए डोनेट किया। आलमीन एजुकेशनल सोसाइटी के चेयरमैन उमर इस्माइल खान ने अपने सदारती खिताब में तमाम मेहमानों का शुक्रिया अदा करते हुए कहा कि आलमीन के तालीमी इदारे तरक्की की राह पर गामजन हैं। पिछले 1 साल के दौरान उन्होंने आलमीन के तमाम स्कूलों और कॉलेजों का दौरा किया है और मसाइल को जानने की कोशिश की है और इन मसाइल के हल के लिए इक़दामात किए जा रहे हैं।
उमर इस्माइल खान ने कहा कि वो इस वक्त बड़े बड़े तालीमी इदारों की तरक्की को देखकर आगे नहीं बढ़ रहे हैं, बल्कि समाज के गरीब और ज़रूरतमंद तबके को ध्यान में रखते हुए अल अमीन के तालीमी इदारों को तरक्की की राह पर ले जा रहे हैं। फाउंडर्स डे के मौके पर हर साल की तरह इस बार भी अल अमीन एजुकेशनल सोसाइटी ने मुंतखब अफराद को शख्सियात को एवार्ड से नवाजा। ऑल इंडिया रीम दावतुल कुरानुल करीम के सदर कारी रिजवान बेग शमसी को अल अमीन खतीब अवार्ड से नवाजा गया। दूसरी जानिब अल अमीन एजुकेशनल सोसाइटी के इदारों की तरक्की के लिए नुमाया खिदमात अंजाम देने वाले मुंतखब अफराद और बेस्ट परफॉर्मेंस का मुजाहिरा करने वाले टीचर्स और स्टूडेंट्स को भी अवार्ड से नवाजा गया। जुनूबी हिंद न्यूज़ रिपोर्ट। Dr. Ramesh Babu, the director of Business Foundation between 1994 to 1999. From 1999 to 2001. सर एक दो वर्ड सर, आज यहाँ पर आप अल अमीन आए और फाउंडर्स डे सेलिब्रेशन में हिस्सा लिया, क्या मैसेज है सर? हम लोग बहुत खुश हैं। आज अल अमीन एजुकेशन कैंपस आज का फाउंडर्स डे का फंक्शन में चीफ गेस्ट होकर अवार्ड स्वीकार कर लिए। ये संस्था का फाउंडर डॉक्टर मुमताज अहमद खान का आज एक फाउंडर्स डे सेलिब्रेशन से इट इज़ वेरी एसेंशियल to highlight the personality and his efforts and his visionary what is taken for the community and the society in this country, which will be transmitted to the younger generation and the youth of this society. So they will also be empowered, which will be indirectly beneficial in this country. So I thank and congratulate all the chairmen and all the office bearers for having this wonderful program. Sir, K. Rahman Khan has told it should be Al Amin should be university. So what is your say, sir? K. Rahman Khan Saab has rightly said, Al Amin should have been a university, and I am sure that whatever he has told in the future days, it will be implemented, and Al Amin will be one of the best education institutions in the days to come. Thank you, sir. Thank you.